to the trees and to the skies. Let the river hold my sorrows, wash away the lies. If no one's there to listen, let the thunder hear my cry. I'll pour my heart to nature, where my memories never die. Woke up with silence filling all my halls, shadows for company, echoes on the walls. I wander through the city, a ghost in fading light. ಎಲ್ಲದಕ್ಕೂ ನಮಸ್ಕಾರ. ಒಂದು ಕತೆ ಶುರುವಾಗುವುದು ಪರಿಚಯದಿಂದ. ಪ್ರತಿ ಪರಿಚಯದಲ್ಲೂ ನಾವು ಯಾರು, ನಮ್ಮ ಹೆಸರೇನು, ಎಲ್ಲಿಂದ ಬರ್ತಾ ಇದ್ದೀವಿ ಅನ್ನೋದನ್ನು ಉಲ್ಲೇಖಿಸ್ತೀವಿ. ಆದರೆ ನನ್ನ ಈ ಪರಿಚಯದಿಂದ ನಾನು ಬೇಡ ಅಂತ ಬಿಟ್ಟು ಬಂದ ನನ್ನ ಹಿಂದಿನ ಬದುಕು ನನಗೆ ನೆನಪಾಗಿ ಕಾಡಬಹುದು. ಮನುಷ್ಯನಿಗೆ ಎಲ್ಲ ಇದ್ದರೂ ಕೆಲವೊಂದು ಸತಿ ಅವನಿಗೆ ಅಗತ್ಯವಾಗಿ ಬೇಕಾಗಿರೋದು ನೆಮ್ಮದಿ. ಅದು ಯಾವಾಗಲೂ ನಮಗೆ ಈ ಸುಂದರವಾದ ಪ್ರಕೃತಿಯ ಮಡಿಲಲ್ಲೇ ಸಿಗುತ್ತೆ. ಚಿಂತೆಗಳ ಸಾಗರದಲ್ಲಿ ಮನಸ್ಸಲ್ಲಿ ಹುಟ್ಟುವ ಯೋಚನೆಗಳ ಭಾರ, ಬಾನಿನಾಚೆ ಎತ್ತರದಲ್ಲಿ ಕಾಣುವ ನಕ್ಷತ್ರಗಳಷ್ಟು ದೂರ ಕಾಣುವ ಕನಸು, ಮೋಡಗಳ ಮಧ್ಯದಲ್ಲಿ ಮಸೆದು ಹೋದ ಆಸೆಯಂತೆ ಶವದಂತಿದ್ದರೂ ಉಸಿರಾಡಬಲ್ಲೆನು ಎಂದ ಅರಿಕೆಗೆ ದಾಟಿಯಾಗಿದ್ದೇನೆ. ಬಹು ವರ್ಷಗಳ ಕನಸಾಗಿತ್ತು ಬರಹಗಾರನಾಗುವ ಕನಸು. ನನಸಾಗುವ ಕುಶಲತೆಯೂ ನನ್ನಲ್ಲಿತ್ತು. ನನ್ನಲ್ಲಿದ್ದ ಆಸೆಗಳು ನಿಜವಾಗುವ ನಚುಗೆ ನನ್ನನ್ನು ಬಿಟ್ಟು ಬೇರಾರಿಗೂ ಕಾಣದಾಗಿತ್ತು. ಮುಪ್ಪಿನ ಪ್ರಾಯದಲ್ಲಿ ಪೋಷಕರ ಮನಗೆಲ್ಲುವ ಸಲುವಾಗಿ ಜವಾಬ್ದಾರಿಯ ಮೂಟೆ ಹೊತ್ತು ನನ್ನದಲ್ಲದ ದಾರಿಯಲ್ಲಿ ಮುಂದೆ ಸಾಗಿದ್ದೇನೆ. ಬದುಕನ್ನು ಸಂಭಾಳಿಸುತ್ತಾ ಬದುಕುವುದನ್ನು ಮರೆತು ಹೋಗಿದ್ದೇನೆ. ನೆಮ್ಮದಿಯ ಬಡತನದಲ್ಲಿ ಮನಸ್ಫೂರ್ತಿಯ ಕೊರತೆಯಿಂದ ಮೆಲ್ಲನೆ ಕಾಲವಾಗುತ್ತಿದ್ದೇನೆ. ನನ್ನಲ್ಲಿ ಮೂಡುವ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪದಗಳೇ ಇಲ್ಲದೆ ಏನನ್ನೂ ಹೇಳ ಬಯಸುವ ನಾನು ಏನೂ ಹೇಳದೆ ಮೌನಿಯಾಗಿದ್ದೇನೆ. ನೋಡು, ಇಷ್ಟು ದಿವಸ ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಲಿ ಅಂತ ಸುಮ್ಮನೆ ಇದ್ದೆ. ಆದರೆ ಈಗ ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಬೇರೆಯವ್ರ ಮಕ್ಕಳು ಉದ್ಧಾರ ಆಗ್ತಿರೋದನ್ನು ನೋಡಿ ನೋಡಿ ನನಗಂತೂ ಸಾಕಾಗಿ ಹೋಗಿದೆ. ಅಲ್ಲ, ಎಷ್ಟು ದಿವಸ ಅಂತ ನಿನ್ನ ಮಗ ಹೀಗೆ ಅದೇ ಬ್ಯಾಗಲ್ಲಿ ಪೆನ್ನು ಬುಕ್ಕು ಹಿಡ್ಕೊಂಡು ಊರು ತುಂಬ ಸುತ್ತಾ ಇರ್ತಾನೆ? ಅವನ ಜೊತೆ ಇರೋ ಫ್ರೆಂಡ್ಸ್ನ ನೋಡಿ ಅವನಿಗೆ ನಾಚಿಕೆ ಆಗಲ್ವಾ? ಎಲ್ಲರೂ ಎಷ್ಟು ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಅವ್ರ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಪ್ರತಿಯೊಂದಕ್ಕೂ ಒಂದು ವಯಸ್ಸು ಅಂತ ಇರುತ್ತೆ. ಆಯಾ ವಯಸ್ಸಲ್ಲಿ ಏನೇನಾಗಬೇಕು ಅದು ಆದರೆ ಚಂದ. ಇಷ್ಟು ವರ್ಷ ಅವ್ನು ಶಿಲ್ಡು ಮೆಡ್ಲು ಅಂತ ತಗೊಂಡು ಬಂದಿದ್ದು ಸಾಕು. ಸುಮ್ಮನೆ ಈಗ ಬಂದಿರೋ ಕೆಲಸನ ಒಪ್ಕೊಂಡು ಮಾಡ್ಕೊಂಡು ಹೋಗೋಕೆ ಹೇಳು. ರೈಟ್ರ್ ಆಗ್ತಾನಂತೆ ರೈಟ್ರು. ಮನೆಯವ್ರಿಗೆ ಮಕ್ಕಳ ಆಸೆ ಅಂದರೆ ಒಂದು ಥರ ತಾತ್ಸಾರ. ಹೌದು, ಅದು ಒಂದು ರೀತಿ ಸರಿನೇ. ನಮ್ಮಲ್ಲಿ ಎಷ್ಟೇ ಛಲ, ನಂಬಿಕೆ, ಆಸೆ ಇದ್ದರೂ ಕೂಡ ಅದು ಅವರಿಗೆ ಅಸಾಧ್ಯನೇ ಅಂತ ಅನಿಸುತ್ತೆ. ಹೂವಿನ ದಾರಿ ಮೇಲೆ ನಡ್ಕೊಂಡು ಹೋಗಿ ನಾವು ಮುಳ್ಳಿನ ಹಾಸಿಗೆ ಸೇರೋದು ಅವರಿಗೆ ಕಾಣಲ್ಲ. ಇದರಲ್ಲಿ ಅವರು ತಪ್ಪು, ನಾವು ಸರಿ ಅಂತಾನೂ ಹೇಳೋಕ್ಕಾಗಲ್ಲ. ಮಕ್ಕಳು ನಾವಿರೋವಾಗಲೇ ಒಂದು ದಡ ಸೇರಲಿ, ಮುಂದೆ ಬರಲಿ ಅಂತ ಅವರು. ಆದರೆ ಎಲ್ಲ ಸಾಧನೆಗೆ ದಾರಿ ಕಷ್ಟ ಆದರೂ ಅದು ಅಸಾಧ್ಯ ಅಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸೋಕೆ ಆಗಲ್ಲ. ಆಗ ನಾವು ಅವ್ರ ದಾರಿನೇ ಹಿಡಿತೀವಿ. ಎಷ್ಟೇ ಕಷ್ಟ ಆದರೂ ಕಣ್ಣೀರನ್ನು ಕಣ್ಣಿಂದ ಕೆಳಗಡೆ ಬೀಳಿಸ್ದೆ ಮುಖವಾಡ ಹಾಕ್ಕೊಂಡು ಮುಗುಳ್ನಗೆ ಅಂಚಲ್ಲಿ ಜೀವನಾನ ಕಟ್ಕೊಳ್ಳೋದು ಆರಂಭ ಆಗತ್ತೆ. ನಡೀತಾ ನಡೀತಾ ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಂತಾನೆ ಗೊತ್ತಾಗಲ್ಲ. ನಮ್ಮಲ್ಲಿದ್ದ ಆಸಕ್ತಿ, ಹಸಿವು, ಶ್ರದ್ಧೆ ಹಾಗೆ ವಯಸ್ಸು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಸುತ್ತ ಜನ ಎಲ್ಲ ದೂರ ಆಗ್ತಾರೆ. ನಮ್ಮನ್ನು ಒಂಟಿತನ ಬೇಗ ಆವರಿಸ್ಕೊಳ್ಳೋಕ್ಕೆ ಶುರುವಾಗತ್ತೆ. ನಾನಾಗಿರೋದನ್ನೇ ಮರೆತು ಹೋಗಿದ್ದೇನೆ.
ಅದಾವುದು ನನ್ನದಾಗದಿದ್ದರೂ ನನ್ನದಲ್ಲದ ಭಾವನೆಗೆ ಜಾರಿದ್ದೇನೆ. ಸಾಗುತ್ತಿರುವೆ ಹೀಗೆ ಹೋಗಿ ಸೇರುವ ಜಾಗ ಅರಿಯದೆ. ಏನನ್ನೂ ಹೇಳ ಬಯಸುವ ನಾನು ಏನೂ ಹೇಳದೆ ಮೌನಿಯಾಗಿದ್ದೇನೆ. ಇದೇ ಸರಿ, ನಾನು ಇದೇ ಹಾದಿನಲ್ಲೇ ಇರಬೇಕು ಅಂತ ಮೆದುಳು ಎಷ್ಟೇ ಹೇಳಿದ್ರೂ ಹೃದಯ ಅದನ್ನು ಒಪ್ಪಲ್ಲ. ಈ ಎರಡರ ಮಧ್ಯೆ ಆಗುವ ಸಂಘರ್ಷದಲ್ಲಿ ಪ್ರತಿ ನಿಮಿಷ, ಪ್ರತಿ ದಿನ, ಪ್ರತಿ ಕ್ಷಣ ಬಲಿ ಆಗ್ತಾನೆ ಹೋಗ್ತೀವಿ. ಬಹಳ ಸತಿ ಅನಿಸೋದು ಈ ಬಂಧನದಿಂದ ತಪ್ಪಿಸ್ಕೊಂಡು ಶರಣಾಗ್ಬಿಡ್ಲಾ ಅಂತ. ತೇಲಿ ಹೋಗಿದೆ ಕನಸೆಲ್ಲ ಅಲೆಯಲಿ, ನಿಂತು ನೋಡುವುದನ್ನು ಬಿಟ್ಟು ಬೇರೇನು ಮಾಡಲಿ. ಹುಟ್ಟೊಮ್ಮೆ ಸಾವೊಮ್ಮೆ, ನಿನ್ನಿಚ್ಛೆಯಂತೆ ಬದುಕು ಮಾನವ. ಮತ್ತೇಕೆ ಚಿಂತೆ, ಸಾಗು ಮುಂದೆ, ಸಾಕಾಗಿದೆ ಈ ಗೊಂದಲದ ಸಂತೆ. ಮರೆಯಬೇಡ ನೀ ಜೀವನ ಒಮ್ಮೆ, ಏನೇ ಇದ್ದರೂ ಅದೆಲ್ಲ ಅಂತೆ ಕಂತೆ. ನನಗೇನು ಬೇಕು, ನಾನೇನಾಗಬೇಕು ಅನ್ನೋ ಸ್ಥಿರ ನಿರ್ಧಾರ ಒಂದೇ ಒಂದು ಸತಿ ಧೈರ್ಯವಾಗಿ ನಿರ್ಣಯ ಆದರೆ ನಾವು ಸಾಧಿಸಬೇಕು ಅನ್ನೋ ಛಲ ತುಂಬ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ. ಇವತ್ತು ನಮ್ಮ ಸ್ಥಿತಿ ನೋಡಿ ಅನುಮಾನಿಸ್ತಾ ಇರೋ ಮನೆಯವರಾಗಲಿ, ಅಥವಾ ನಮ್ಮನ್ನು ನೋಡಿ ಕೇಕೆ ಹಾಕಿ ನಗ್ತಾ ಇರೋ ಈ ಜನ ಆಗಿರಲಿ, ನಾಳೆ ನಮ್ಮ ಸಾಧನೆಯನ್ನು ನೋಡಿ ಅದಕ್ಕೆ ಸಾಕ್ಷಿಯಾಗಿ ಅದರ ರುಚಿ ಅನುಭವಿಸೋಕ್ಕೆ ಕಾಯ್ತಿರ್ತಾರೆ. ಬೇರೆಯವರು ನಮಗೇನೇ ಉಪದೇಶ ಮಾಡಿದ್ರೂ ಕೂಡ ಅದು ಅವರ ಅನುಭವದಿಂದ ಅರ್ಥೈಸಿಕೊಂಡ ಸಾಕ್ಷಿಯಾಗಿರುತ್ತೆ ಹೊರತು ನಮಗೇನು ಬೇಕು ಅಂತ ನಿರ್ಧಾರ ಮಾಡುವ ಅಧಿಕಾರ ಈ ಸೃಷ್ಟಿ ನಮಗೆ ಕೊಟ್ಟಿದೆ. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ ಅನ್ನೋ ಹಾಗೆ ನಮ್ಮ ಗೆಲುವಿನ ಮೇಲೆ ನಮಗಿರೋ ನಂಬಿಕೆಗಿಂತ ನಮ್ಮ ಮನೆಯವರಿಗೆ ಹೆಚ್ಚಿಗೆ ಇರಬೇಕು. ಅದಿಲ್ಲ ಅಂದರೂ ಪರವಾಗಿಲ್ಲ. ಸಾಧನೆಯ ದಾರಿ ಯಾವಾಗಲೂ ಕಷ್ಟನೇ. ಅದು ಸಮುದ್ರಕ್ಕೆ ಹಾರಿ ಮುತ್ತನ್ನು ತರೋ ಕೆಲಸ ಅಂತ ನಾವು ಅನ್ಕೋತೀವಿ. ಆದರೆ ಅದು ಆಕಾಶದಾಚೆ ಹಾರಿ ನಕ್ಷತ್ರನ ಮುಟ್ಟೋ ಸಾಹಸ. ಸಾಮಾನ್ಯವಾಗಿ ಹಠ, ಶ್ರದ್ಧೆ, ಮನಸ್ಸು, ತಾಳ್ಮೆ ಸಾಧಿಸಬೇಕು ಅನ್ನೋ ಹಸಿವಿದ್ರೆ ಎಲ್ಲವೂ ಸಾಧ್ಯ. ಈ ಸುಂದರವಾದ ಪ್ರಕೃತಿಯ ಚಿಕ್ಕ ಭಾಗವಾಗಿರೋ ನಾವು ಏನೇ ಮನಸ್ಸು ತೆರೆದು ಅದರ ಹತ್ರ ಬಂದು ಹೇಳಿಕೊಂಡ್ರೂ ಅದು ನಮಗೆ ನೆಮ್ಮದಿಯಿಂದ ಸಂತೈಸುತ್ತೆ. ಅದಕ್ಕೆ ಕಾರಂತರು ಸುಂದರವಾಗಿ ಒಂದು ಕಡೆ ಬರೀತಾರೆ, ಕಣ್ಣಿಗೆ ಕಾಣಿಸದಂತಹ ಬರಹ, ಕಿವಿಗೆ ಕೇಳಿಸದಂತಹ ಮಾತು ನಿಸರ್ಗದ ನೋಟದಲ್ಲಿ ಅಡಕವಾಗಿವೆ. ಅವುಗಳೇ ತನ್ನ ಹಿಮ್ಮೇಳ, ತನ್ನ ಜೀವನಕ್ಕೆ ಅವೇ ಹಿನ್ನೆಲೆ ಎಂದು ತಿಳಿಯಬಲ್ಲ ವ್ಯಕ್ತಿಗೆ ನಿಸರ್ಗ ತಿಳಿಸಿಕೊಡುವಷ್ಟು ಸತ್ಯ ಸೊಗಸುಗಳು ಇನ್ನಾವುದರಿಂದಲೂ ದೊರೆಯಲಾರದು. ಹೀಗೆ ಸಾಗುತ್ತಿರಲಿ ನಮ್ಮ ಪಯಣ.